ಠಾಣೆಗೆ ಬಂದು ವಿವರಣೆಯನ್ನ ಕೊಟ್ಟಾಗ ಡೀಟೇಲ್ಸ್ ನ ಪರಿಶೀಲನೆ ಮಾಡಿದಾಗ ಇದರಲ್ಲಿ SP ಬಳ್ಳಾರಿ ಅವರ ಗನ್ಮ್ಯಾನ್ ಆಗಿರುವಂತಹ ದೇವರಾಜ್ ಅಂತ APC 87 ಇವನು ಮುಖ್ಯವಾಗಿ ಅದರಲ್ಲಿ ಡಿಮಾಂಡ್ ಮಾಡಿದ್ದು ಹಣವನ್ನ ಪಡೆದಿರುವಂತದ್ದು ನಮ್ಮ ತನಿಖೆಯಿಂದ ತಿಳಿದು ಬಂದಿದೆ. ಅವನ ಜೊತೆಗೆ ಇನ್ನೂ ಇಬ್ರು ಆರೋಪಿತರು ಶಾಮೀಲಾಗಿರುವಂತದ್ದು. ಅದರಲ್ಲಿ ಒಬ್ರು ಅಡ್ವೊಕೇಟ್ ಇದ್ದಾರೆ ವೃತ್ತಿಯಿಂದ ಅಂತ ತಿಳಿದು ಬಂದಿದ್ದು, ಇನ್ನೊಬ್ಬ ಸಾಯಿರಾಮ್ ಅಂತ ಹೇಳಿ ಇವನು ಈ ಮೊದಲು ಇಂಥದೇ ವೃತ್ತಿ ಮಾಡ್ಕೊಂಡಿದ್ದ ಅನ್ನುವಂಥದ್ದು ನಮ್ಮ ಪರಿಶೀಲನೆಯಿಂದ ಹಾಗೂ ತನಿಖೆಯಿಂದ ತಿಳಿದು ಬಂದಿದೆ. ಸೊ ಈಗಾಗಲೇ ನಾವು ದೇವರಾಜ್ ಹಾಗೂ ಸಾಯಿರಾಮನ್ ಅವರನ್ನ ಅರೆಸ್ಟ್ ಮಾಡಿದ್ದು ಇವತ್ತು ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ವಿಚಾರಣೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದಿದೆ. ಅಡ್ವೊಕೇಟ್ ಹೆಸರು ಬಂದ್ಬಿಟ್ಟು ಗಾದಿಲಿಂಗ ಅಂತ ಹೇಳ್ಬಿಟ್ಟು, ಗಾದಿಲಿಂಗ ಅಂತ ಅವರು ಬಳ್ಳಾರಿಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರುವಂತವ್ರು. ಅವರನ್ನ ನಾವು ಇನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬಾಕಿ ಇದೆ. ಅವರು ಬಳ್ಳಾರಿಯವರು. ಅಬ್ಸ್ಕಾಂಡಿಂಗ್ ಇದ್ದವ್ರನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗಾಗಲೇ ಇವರಿಂದ ಆರೋಪಿತರಿಂದ ಅವರು ಪಡೆದಿದ್ದಂತಹ ಹಣ ಹಾಗೂ ಯೂಸ್ ಮಾಡಿರುವಂತಹ 4 ವೀಲರ್ ವೆಹಿಕಲ್ ಹಾಗೆ ಮೊಬೈಲ್ಗಳನ್ನ ಸೀಸ್ ಮಾಡುವಂತದ್ದು ಈಗಾಗಲೇ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ನಾವು ಮುಂದಿನ ಕಸ್ಟಡಿಯಲ್ಲಿ ಅವರನ್ನ ಇನ್ನೂ ಹೆಚ್ಚಿನ ತನಿಖೆ ಮಾಡಿ ಈ ಮೊದಲು ಇಂತ ಏನಾದ್ರು ಅವರು ಅಫೆನ್ಸ್ ಗಳನ್ನ ಮಾಡಿದಾರ ಅನ್ನುವಂಥದ್ದು ನಾವು ಪತ್ತೆ ಹಚ್ಚಬೇಕಾಗಿದೆ. ಹಾಗೆ ಈ ಮುಖಾಂತರ ನಾನು ಹೇಳುವಂಥದ್ದು ಏನಂತಂದ್ರೆ ಇದು ತುಂಬಾ ಮೇಜರ್ ಅಫೆನ್ಸ್ ಆಕ್ಚುಲಿ. ಯಾಕಂದ್ರೆ SP ಆಫೀಸ್ ಅಥವಾ SP ಗನ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವ್ರು ಈ ತರದ ಕೃತ್ಯದಲ್ಲಿ ಭಾಗವಹಿಸಿದ್ರೆ ಅದು ಎಕ್ಸ್ಟಾರ್ಷನ್, ಅದು ಸಮಾಜದಲ್ಲಿ ಒಂದು ಕೆಟ್ಟ ಇನ್ವೆಸ್ಟಿಗೇಟ್ ಮಾಡಿ ಡಿಟೆಕ್ಟ್ ಮಾಡ್ಲಿಕ್ಕೆ ನಾವು ಆದೇಶ ಕೊಡ್ತಾ ಇದ್ದೇವೆ ಹೊರತು ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಯಾವ ಸ್ಕ್ವಾಡ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಯಾವ IG ಸ್ಕ್ವಾಡು ಇಲ್ಲ, SP ಸ್ಕ್ವಾಡ್ ಇಲ್ಲ, DSP ಸ್ಕ್ವಾಡ್ ಇಲ್ಲ, ಯಾವ ಸ್ಕ್ವಾಡ್ಗಳು ಕೂಡ ಎಕ್ಸಿಸ್ಟಿಂಗ್ ಇಲ್ಲ. ಯಾಕಂದ್ರೆ ಈ ತರದ್ದು ಮಾಲ್ ಪ್ರಾಕ್ಟೀಸಸ್ ಆಗುತ್ತೆ, ಅವರು ಮಿಸ್ಯೂಸ್ ಆಫ್ ಆಫೀಸ್ ಮಾಡ್ತಾರೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಇದ್ದಿದ್ರಿಂದ ಯಾವ ಸ್ಕ್ವಾಡ್ಗಳನ್ನ ನಾವು ಮಾಡಿಲ್ಲ. ಬಟ್ ಇದು ಒನ್ ಆಫ್ ಇಟ್ಸ್ ಕೈಂಡ್. ಇಲ್ಲಿ ಸ್ಕ್ವಾಡ್ ಇಲ್ದೇನೆ ಒಬ್ಬ ಗನ್ಮ್ಯಾನ್ ಹೋಗಿ ಈ ಪ್ರವೃತ್ತಿಯಲ್ಲಿ ನಿರತರಾಗಿರುವಂತದ್ದು. ಮೊದಲು ಇದ್ದ 21-22 ಮಾಡ್ತಾ ಇದ್ದ ಅವನು.